ಇನ್ನು ಕರ್ನಾಟಕದಲ್ಲಿ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ ಗೂಗಲ್ ಐಒ ಕನೆಕ್ಟ್. ಈ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ಎಐ ಕ್ಷೇತ್ರದಲ್ಲಿ ರಾಜ್ಯವನ್ನ ಜಾಗತಿಕ ಕೇಂದ್ರವಾಗಿಸುವಂತಹ ಗುರಿ ಇದೆ ಅಂತ ಮಾತಾಡಿದ್ರು ಸಿಎಂ ಡಿಕೆ ಶಿವಕುಮಾರ್. ಕರ್ನಾಟಕದಲ್ಲಿ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಾಗಿ ಹೇಳಿದ್ದಾರೆ. ಎಐ ಈಗ ಜಗತ್ತನ್ನ ಆಳ್ತಾ ಇದೆ. ಜನ ಎಐ ಕೇಳ್ತಾ ಇದ್ದಾರೆ. ಎಐ ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದಿಂದ ಉತ್ತೇಜನವನ್ನ ನೀಡಲಾಗುತ್ತೆ. ಬೆಂಗಳೂರು ಎಐ ಆವಿಷ್ಕಾರಗಳ ಜಾಗತಿಕ ಕೇಂದ್ರವಾಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ. ಜವಾಬ್ದಾರಿಯುತ ಎಐ ಅಭಿವೃದ್ಧಿಗೆ ಸರ್ಕಾರದ ಆದ್ಯತೆ ಇರುತ್ತೆ. ಬೆಂಗಳೂರು ವಿಶ್ವದ ಪ್ರಮುಖ ಎಐ ಕೇಂದ್ರವಾಗಬೇಕು. ಗೂಗಲ್ ಕಾರ್ಯಕ್ರಮದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮಹತ್ವವಾದಂತಹ ಹೇಳಿಕೆ ಇದು. So I salute all the leaders and the policymakers of Google who have chosen this city and the state, make this India and Bangalore proud. The confidence has strengthened Karnataka technology ecosystem immensely. Today I invite Google to become an even more deeper partner in Karnataka next chapter. I am here as a Chief Minister to tell you, I am ready to give you any support you want. You will be the leader. You have to take up the leading. We will support you in whatever. Let us build AI for education. Let us build AI for healthcare, agriculture, climate reliance and urban mobility. So I salute all the leaders and the policymakers of ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ಸಿಎಂ ಆಗ್ತಾ ಇದ್ದಂಗೆ ಡಿಕೆ ಶಿವಕುಮಾರ್ ಅವರು ಆರಂಭದ ದಿನದಿಂದಲೂ ಕೂಡ ವಿಶೇಷವಾದಂತಹ ಘೋಷಣೆಗಳನ್ನ ಯೋಜನೆಗಳನ್ನ ಮಾಡ್ತಾ ಬಂದ್ರು. ಎಸ್ಪೆಷಲಿ ಬೆಂಗಳೂರಿನ ಅಭಿವೃದ್ಧಿಗಾಗಿ ಒಂದಿಷ್ಟು ಯೋಜನೆಗಳನ್ನು ಕೂಡ ಅವರು ಸಿಎಂ ಆದ ನಂತರದಲ್ಲಿ ತೆಗೆದುಕೊಂಡು ಬಂದಿರುವಂಥದ್ದು. ಅವರ ಕನಸಿನ ಕೂಸಾಗಿರುವಂಥದ್ದು, ಅವರ ವಿಷನ್ ಆಗಿರುವಂಥದ್ದು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತ. ಸೊ ಅದಕ್ಕೆ ಆಡ್ ಆನ್ ಆಗುತ್ತೆ ಈ ಒಂದು ಘೋಷಣೆ, ಎಐ ಯೂನಿವರ್ಸಿಟಿ. ನಿಶ್ಚಿತವಾಗಿ ಅರುಣ್, ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಐ ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಕರ್ನಾಟಕದ ಮಟ್ಟಿಗೆ, ಅದರಲ್ಲೂ ಕರ್ನಾಟಕದ ಯುವಜನತೆಯ ಮಟ್ಟಕ್ಕೆ ನಾವು ಇದನ್ನು ನೋಡೋದಾದರೆ ಮಹತ್ವದ ಘೋಷಣೆ ಅಂತ ಹೇಳ್ಬೋದಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಜಗತ್ತೇ ಎಐ ಮೂಲಕವಾಗಿಯೇ ಎಲ್ಲವನ್ನ ನೋಡ್ತಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಐಗೆ ಸಂಬಂಧಪಟ್ಟಂತೆ ಒಂದು ವಿಶ್ವವಿದ್ಯಾಲಯವನ್ನೇ ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಅದು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಇದುವರೆಗೂ ಕೂಡ ಅವರು ಘೋಷಣೆ ಮಾಡಿಲ್ಲ. ಆದರೆ ಇವತ್ತು ಗೂಗಲ್ ಸಂಸ್ಥೆಯ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಐಗೆ ಸಂಬಂಧಪಟ್ಟಂತೆ ಒಂದು ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ, ಅದು ದೇಶದಲ್ಲಿಯೇ ಮೊದಲನೇ ಯೂನಿವರ್ಸಿಟಿಯನ್ನು ನಾವು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದು ಮಾನವ ಸಂಪನ್ಮೂಲವನ್ನು ಇನ್ನಷ್ಟು ಕೌಶಲ್ಯಭರಿತ ಮಾಡೋದಕ್ಕೆ ಎಐ ತಂತ್ರಜ್ಞಾನ ಈಗ ಅಂದರೆ ಅತಿ ಅವಶ್ಯಕ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ಎಐ ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತಾ ಇರುವಂಥ ಒಂದು ಘೋಷಣೆಯನ್ನು ಸರ್ಕಾರ ಮಾಡಿರುವಂಥ ಕಾರಣಕ್ಕಾಗಿ ಇದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಇಡೀ ಜಗತ್ತೇ ಈಗ ಎಐ ಮೂಲಕವಾಗಿಯೇ ಎಲ್ಲವನ್ನ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಯುವ ಸಮುದಾಯವನ್ನು ಎಐ ಕೌಶಲ್ಯಭರಿತರನ್ನಾಗಿ ಮಾಡೋದಕ್ಕಾಗಿಯೇ ಈ ಒಂದು ಯೂನಿವರ್ಸಿಟಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಮಹತ್ವದ ಘೋಷಣೆ ಅಂತ ಹೇಳ್ಬೋದು. ಜೊತೆಗೆ ಎಐ ಮೂಲಕವಾಗಿಯೇ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಮಾಡುವಂತಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು, ಈ ರೀತಿಯಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಎಐಯನ್ನು ನಾವು ಅಳವಡಿಕೆಯನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಗೂಗಲ್ ಸಂಸ್ಥೆಗೂ ಕೂಡ ಎಐಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಅವರ ಒಂದಿಷ್ಟು ಈ ಒಂದು ಕರ್ನಾಟಕದಲ್ಲಿ ಅವರ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕಾಗಿರ್ಬೋದು ಅಥವಾ ಆ ಒಂದು ಸಂಸ್ಥೆಗೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಕೂಡ ನಾವು ಮಾಡಿಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಎಐ ಯೂನಿವರ್ಸಿಟಿಯನ್ನು ಕರ್ನಾಟಕದಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ಇದೆಯಲ್ಲ, ಇದು ಮಹತ್ವದ ಘೋಷಣೆ ಆಗಿದೆ. ಜೊತೆಗೆ ಈ ಒಂದು ಘೋಷಣೆಯ ಮೂಲಕವಾಗಿ ಕರ್ನಾಟಕದ ಯುವಜನರನ್ನು ಇನ್ನಷ್ಟು ಕೌಶಲ್ಯಭರಿತರನ್ನಾಗಿ ಮಾಡುವಂಥದ್ದು, ಜೊತೆಗೆ ಎಐ ಹಬ್ ಆಗಿ ಬೆಂಗಳೂರು ಮತ್ತು ಕರ್ನಾಟಕವನ್ನು ಮಾಡುವಂಥ ಒಂದು ದೂರದೃಷ್ಟಿಕೋನವನ್ನು ಇಟ್ಟುಕೊಂಡು ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಘೋಷಣೆ ಮಾಡಿದ್ದಾರೆ. ಅರುಣ್ ಉಗಾರ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.